ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಡುತ್ತೇವೆ. ಈ ಒಂದು ನಾಟಕವು ವಿಶ್ವಾಸಿಗಳು ಪರಲೋಕದಲ್ಲಿ ಏಸು ಕ್ರಿಸ್ತನ ಮುಂದೆ ನಿಲ್ಲುವಾಗ ಅವರ ಹೆಸರುಗಳು ಜೀವಬಾಧ ಪಟ್ಟಿಯಲ್ಲಿ ಇದೆಯೋ ಇಲ್ಲವೋ ಎಂದು ತೋರಿಸುವ ಒಂದು ಕಿರುನಾಟಕವಾಗಿದೆ. ಅಲ್ಲಿ ಕರ್ತನಾದ ಏಸು ಕ್ರಿಸ್ತನು, ದೇವದೂತರು ಹಾಗೂ ವಿಶ್ವಾಸಿಗಳು ಇರುವಂಥದ್ದಾಗಿದೆ. ಏನು ಗಬ್ರಿಯೇಲ, ಇವತ್ತು ತುಂಬ ಜಾಸ್ತಿ ಕ್ರೌಡ್ ಇದೆ. ಹೌದು ಮಿಕೇಲ್, ಇವತ್ತು ನಾವು ನೋಡುವ ಯಾರ ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆ ಎಂದು ನಾವು ಇವತ್ತು ನೋಡೋಣ. ಹೌದು ಗಬ್ರಿಯೇಲ. ಓ, ತುಂಬ ಕ್ರೌಡ್ ಉಂಟು ಇವತ್ತು. ಓ, ನೀನು ಬೈಬಲ್ ಓದಿದ್ಯಾ? ಬೈಬಲ್ ಒಂದು ಸಲ ಆದರೂ ಕಂಪ್ಲೀಟಾಗಿ ಓದಿದ್ಯಾ? ಇಲ್ಲಲ್ಲ, ನಾನೊಂದು 30 ಸಲ ಓದಿದ್ದೇನೆ. ಹಿಂದೆ ಬಾ, ನೀವೆಲ್ಲ ಪರಲೋಕಕ್ಕೆ ಬರೋದು ಹೌದಾ? ನೀನು ಚರ್ಚಿಗೆ ಬರ್ತೀಯಾ? ಯಾವಾಗಲೂ ಅಪರೂಪಕ್ಕೆ ಬರೋದು. ಹಿಂದೆ ಬಾ. ಓ, ನೀನು ಬಂದು ಕೂಡ ಪ್ರಯೋಜನ ಇಲ್ಲ. ಎಂತ ಮೆಸೇಜ್ ಕೇಳುವಾಗ ನಿದ್ರೆ ಮಾಡೋದು. ಹಿಂದೆ ಬಾ. ಓ, ನೀನು ಕಾಣಿಕೆ ಹಾಕ್ತೀಯಾ? ಅಪರೂಪಕ್ಕೆ ಇಲ್ಲದ್ರು ಅಲ್ಪ ಸ್ವಲ್ಪ ಹಾಕೋದು. ನಾನು ಲಕ್ಷ ಕೊಡ್ತೇನೆ. ಹಿಂದೆ ಬಾ. ನೀನು ಪ್ರಾರ್ಥನೆ ಕೂಟಗಳಿಗೆಲ್ಲ ಬರ್ತೀಯಾ? ಎಲ್ಲೋ ಅಪರೂಪಕ್ಕೆ ಮುಖ ನೋಡಿದಾಗ ಉಂಟು. ಹಿಂದೆ ಬಾ. ನಾನು ಎಷ್ಟು ಪ್ರಾರ್ಥನೆ ಕೂಟಗಳಿಗೆಲ್ಲ ಅಟೆಂಡ್ ಆಗಿದೆ. ಓ, ನೀನು ಅರ್ಧರ ತಂಡದಲ್ಲಿದ್ಯಾ? ಹೌದು. ಎಷ್ಟು ತಂಡದಲ್ಲಿದ್ದಿ? ನಾನು 10 ತಂಡದಲ್ಲಿದ್ದೇನೆ. ನೀನು ಕೇಳಿದ್ದೆ, ನಾನು ಜೋಯಲ್ ಸಿಕ್ವೇರ್ ಬ್ರ್ಯಾಂಡ್ ಕೇಳಿದ್ಯಾ? ಜೋಯಲ್ ಸಿಕ್ವೇರ್ ಬ್ಯಾಂಡ್, ಅದರಲ್ಲಿ ನಾನು ಮೇಯ್ನ್, ಗೊತ್ತುಂಟಾ? ಹಿಂದೆ ಬಾ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ನನ್ನ ಹೆಸರು ಉಪ್ಪುಮಣಿ. ಉಪ್ಪುಮಣಿಯ? ಉಪ್ಪುಮಣಿ ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲ. ಸರಿ ನೋಡಿ, ಉಪವಾಸ ಮಣಿ ಉಂಟು ನೋಡಿ. ಉಪ್ಪುಮಣಿಯೂ ಇಲ್ಲ, ಉಪವಾಸ ಮಣಿಯೂ ಇಲ್ಲ. ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲ. ನೀನು ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಹೇಗಿರಲು ಸಾಧ್ಯ ಇಲ್ಲ? ನಾನು ಎಷ್ಟು ಪ್ರಾರ್ಥನೆ ಕೂಟಗಳಿಗೆಲ್ಲ ಹೋಗ್ತಿದ್ದೆ, ಎಷ್ಟು ಉಪವಾಸ ಮಾಡಿದೆ ಗೊತ್ತುಂಟಾ? ಸರಿ ನೋಡಿ. ಮಗನೇ, ನೀನು ಕೇವಲ ಮನುಷ್ಯರನ್ನು ಮೆಚ್ಚಿಸೋಗೋಸ್ಕರವಾಗಿ ಉಪವಾಸವನ್ನು ಮಾಡಿದ್ದಿ. ನನ್ನನ್ನು ಮೆಚ್ಚಿಸೋಗೋಸ್ಕರ ನೀನು ಏನನ್ನೂ ಮಾಡಲಿಲ್ಲ. ಆದ್ದರಿಂದ ನೀನು ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ನೀನಾರೆಂದು ನಾನು ಅರಿಯೇನು. ಅಯ್ಯೋ, ನನಗೆ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲವಾ? ಅಪ್ಪ, ಉಪ್ಪು ಉಪವಾಸ ಮಾಡಿ. ಅಲ್ಲಿ ಎಣ್ಣೆ ಪಾತ್ರೆಯಲ್ಲಿ ಉಪ್ಪು ಕಡಿಮೆ ಇದೆ. ಬಾ 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 ಬಾ. ನಿನ್ನ ಹೆಸರೇನು? ನನ್ನ ಹೆಸರು ದಾನೇಶ್ವರ. ದಾನೇಶ್ವರ, ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲ. ಅದು ಹೇಗೆ ನನ್ನ ಹೆಸರಿಲ್ಲ? ನಾನು ಎಷ್ಟೊಂದು ಜನರಿಗೆ ಉಪಕಾರವನ್ನು ಮಾಡಿದ್ದೇನೆ, ಎಷ್ಟೋ ಅನ್ನದಾನಗಳನ್ನು ಮಾಡಿದ್ದೇನೆ, ಅದಲ್ಲದೆ ದಶಮಾಂಶ ಕೂಡ ಹೆಚ್ಚನ್ನು ಕೊಟ್ಟಿದ್ದೇನೆ. ಸ್ವಾಮಿ, ನೀವು ಈತನನ್ನು ಆಶೀರ್ವದಿಸಿ ಆತನಿಗೆ ಗೌರ್ಮೆಂಟ್ ಹುದ್ದೆಯನ್ನು ಕೊಟ್ಟಿರಿ. ಆತನು ಅದೇ ಹುದ್ದೆಯಲ್ಲಿ ಲಂಚವನ್ನು ತೆಗೆದುಕೊಂಡು ನಾನು ಅವರಿಗೆ ಒಳ್ಳೇದು ಮಾಡಿದ್ದೇನೆ, ಇವರಿಗೆ ಒಳ್ಳೇದು ಮಾಡಿದ್ದಾನೆ ಎಂಬುದಾಗಿ ಹೇಳುತ್ತಾ ಇದ್ದೇನೆ. ಅದರಲ್ಲಿ ಬೇರೆ ಆತನಿಗೊಂದು ಹೆಮ್ಮೆ. ದಯಮಾಡಿ ಇಂಥವನನ್ನು ಒಳಕ್ಕೆ ಬಿಡಬೇಡಿ. ಮಗನೇ, ನೀನು ನಿನ್ನ ಆದಾಯದ ಪ್ರಥಮ ಫಲದಿಂದ ನನ್ನನ್ನು ಗೌರವಿಸಲಿಲ್ಲ. ಬದಲಾಗಿ ಜನರಿಂದ ಸುಲಿದುಕೊಂಡಿದ್ದ ಹಣದಿಂದ ನನ್ನನ್ನು ಗೌರವಿಸಿದೆ. ಆದ್ದರಿಂದ ನೀನು ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ನೀನಾರೆಂದು ನಾ ಅರಿಯೇನು. ಒಳಗೆ ಬಿಡ್ಲಿಲ್ವಾ? ಇಲ್ಲ, ಅಲ್ಲಿ ಒಳ್ಳೇದು ಮಾಡಿದ್ರೆ ಸಾಕಾಗುದಿಲ್ಲಂತೆ. ಪಾಪಕ್ಕೆ ಮಾನಸಾಂತರ ಕೂಡ ಪಡ್ಬೇಕಂತ. ಅವ್ರಿಗೆ ಅದು ಬೇರೆ ಮಾಡ್ಬೇಕಂತ. ದೇವದೂತರೇ, ಹೆದರಬೇಡಿ. ಇದು ಜಸ್ಟ್ ಪರ್ಫಾರ್ಮೆನ್ಸ್ ಅಷ್ಟೇ. ಅಷ್ಟೇನಾ? ಪರ್ಫಾರ್ಮೆನ್ಸ್ ಅಷ್ಟೇನಾ? ಸಾಕಮ್ಮ ಪರ್ಫಾರ್ಮೆನ್ಸ್ ಮಾಡಿದ್ದು. ನಿನ್ನ ಹೆಸರೇನು? ನನ್ನ ಹೆಸರು ಪ್ರಾರ್ಥನಾ. ಪ್ರಾರ್ಥನಾ, ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲ. ನೀನು ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಏನ್ ಹೇಳ್ತೀರಿ? ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ವಾ? ನಾನು ಎಷ್ಟು ಪ್ರೇಯರ್ ಮಾಡಿದ್ದೇನೆ, ವಾರ ತಪ್ಪದೆ ಚರ್ಚಿಗೆ ಬಂದೇನೆ, ಅನ್ಯ ಭಾಷೆ ಮೇಲೆ ಮಾತಾಡ್ತೇನೆ. ಸ್ವಾಮಿ, ಈಕೆ ಸಭೆಗೆ ಬಂದರೆ ಅನ್ಯ ಭಾಷೆ, ಆಕೆ ಬೀದಿಯಲ್ಲಿ ನೀರಿಡಿಯುವಾಗ ಅಲ್ಲಿ ಬೇರೆಯೇ ಭಾಷೆ. ದಯಮಾಡಿ ಇಂಥವಳನ್ನು ಒಳಕ್ಕೆ ಬಿಡಬೇಡಿ. ಈಕೆ ಪರಲೋಕಕ್ಕೆ ಹೋದರೆ ಪರಲೋಕವೇ 2 ಭಾಗ ಆದೀತು. ನನ್ನ ಹೆಸರು ಇಲ್ಲರೂ ಬರಲ್ಲ. ನನ್ನ ಮನೆ ಪಕ್ಕದ ಮನೆ ಪಂಕಜನ ಹೆಸರುಂಟಾ? ನಿನ್ನ ಹೆಸರು ಇಲ್ಲ, ನಿನ್ನ ಪಂಕಜನ ಹೆಸರು ಇಲ್ಲ. ಪಂಕಜ ಬಾ, ಅಲ್ಲಿ ನೋಡ್ಕೊಳ್ತೀನಿ. ಅಲ್ಲಿ ನಿನ್ನ ಪಕ್ಕದ ಮನೆ ಪಂಕಜನಿದ್ದಾರೆ, ಎಲ್ಲರನ್ನಿದ್ದಾರೆ. ಬಾ. See you, bye.
ನಿನ್ನ ಹೆಸರೇನು? ನನ್ನ ಹೆಸರು ಗ್ರೇಸ್. ಗ್ರೇಸ್, ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿದೆ. ನೀವು ಈ ಲೋಕದಲ್ಲಿ ಕ್ರಿಸ್ತನಿಗೋಸ್ಕರವಾಗಿ ಜೀವಿಸಿದ್ದೀರಿ ಮತ್ತು ಆತನ ರಾಜ್ಯಕ್ಕೋಸ್ಕರವಾಗಿ ಈ ಭೂಲೋಕದಲ್ಲಿ ನೀವು ಕಷ್ಟಪಟ್ಟಿದ್ದೀರಿ. ನಿಮಗೆ ಪರಲೋಕವು ಆಹ್ವಾನ ಕೊಡುತ್ತದೆ. ಮಗಳೇ, ನೀನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಿದ್ದಿ, ಪರಲೋಕವು ನಿನ್ನದೇ. ನಿನ್ನ ಹೆಸರೇನು? ನನ್ನ ಹೆಸರು ಮರಿಯಾ. ಮರಿಯಾ, ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಿಂದ ತೆಗೆಯಲ್ಪಟ್ಟಿದೆ. ನಿನ್ನಿಂದ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಅಯ್ಯೋ, ಅದು ಹೇಗೆ ಸಾಧ್ಯ? ನಾನು ಯಾವ ಪಾಪ ಮಾಡಲಿಲ್ಲವಲ್ಲ. ಹೌದಾ? ನೀನು ಏನು ಪಾಪ ಮಾಡಿದೆಂಬುದಾಗಿ ನಾವು ನಿನಗೆ ತಿಳಿಸುತ್ತೇವೆ. ನೀನು ಸ್ವಲ್ಪ ಹೊತ್ತು ಈ ಕಡೆ ನಿಲ್ಲು. ನಿನ್ನ ಹೆಸರೇನು? ನನ್ನ ಹೆಸರು ಮೀನಾಕ್ಷಿ. ಮೀನಾಕ್ಷಿ, ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿಲ್ಲ. ನೀನು ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನೀನು ಸ್ವೀಕರಿಸಲಿಲ್ಲವಾದ್ದರಿಂದ ನೀನು ನಿತ್ಯ ನರಕಕ್ಕೆ ಹೋಗಬೇಕು. ಅಯ್ಯೋ, ಪಾಪ ಅಂದರೇನು? ಪಾಪದ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಯಾರು ನನಗೆ ಹೇಳಲೇ ಇಲ್ಲ. ಅಯ್ಯೋ ಮರಿಯಮ್ಮ, ನೀವೇನಿಲ್ಲಿ? ನಿಮ್ಮ ಮನೇಲಿ ಅಷ್ಟು ವರ್ಷ ನಾನು ಕೆಲಸ ಮಾಡಿದ್ದೇನೆ. ಯೇಸುಸ್ವಾಮಿ ಬಗ್ಗೆ, ಪಾಪದ ಬಗ್ಗೆ ನೀವು ನನಗೆ ಏನು ಹೇಳಲೇ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು, ನನ್ನ ತಪ್ಪು. ಮರಿಯಮ್ಮ, ನೀವು ನನ್ನನ್ನು ಬಿಡಿ ಅವಳನ್ನು. ಅಯ್ಯೋ, ನಿನ್ನ ಹೆಸರೇನು? ನನ್ನ ಹೆಸರು ಪ್ರಿಯಾ. ನಾನು ಯಾಕೆ ಇಲ್ಲಿದ್ದೇನೆ? ಇಲ್ಲಿ ಏನಾಗ್ತಿದೆ? ಮರಿಯಾ ಸಿಸ್ಟರ್, ನೀವು ಯಾಕೆ ಇಲ್ಲಿದ್ದೀರಿ? ಇವರೆಲ್ಲ ಯಾರು? ಪ್ರಿಯಾ, ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲ. ನಿನಗೆ ಯೇಸು ಕ್ರಿಸ್ತನು ಯಾರೇ ಎಂಬುದಾಗಿ ಗೊತ್ತಿಲ್ಲವಾದ್ದರಿಂದ ನೀನು ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಮರಿಯಾ ಸಿಸ್ಟರ್, ನೀವು ಕ್ರಿಶ್ಚಿಯನ್ ಅಲ್ಲವಾ? ನನಗೆ ಒಂದು ದಿನ ಕೂಡ ನೀವು ದೇವರ ಬಗ್ಗೆ ಹೇಳಲಿಲ್ಲ. ದೇವರ ಬಗ್ಗೆ ನನಗೆ ಇವತ್ತು ನೀವು ಹೇಳಿದ್ರೆ ನನಗೆ ಈ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ತಪ್ಪು ಮಾಡಿದ್ದೇನೆ, ದಯವಿಟ್ಟು ನನ್ನ ಕ್ಷಮಿಸು. ಇಲ್ಲ, ಅವಳ ತಪ್ಪೇನಿಲ್ಲ. ಬಿಡಿ ಪ್ಲೀಸ್, ಅವಳನ್ನು ಬಿಟ್ಬಿಡಿ ಪ್ಲೀಸ್. ಈಗ ಅರ್ಥ ಆಯ್ತಾ ಮರಿಯಾ, ನೀನೇನು ತಪ್ಪು ಮಾಡಿದೆ ಎಂಬುದಾಗಿ? ಮಗಳೇ ಮರಿಯಾ, ನೀನು ಮಾತನಾಡುವ ಸಮಯದಲ್ಲಿ ಮಾತನಾಡಲಿಲ್ಲ. ಈಗ ಬಯಸಿದರೂ ಅದು ಸಾಧ್ಯವಿಲ್ಲ. ನೀನು ಮೌನವಾಗಿದ್ದರೆ ರಕ್ಷಣೆಯು ಬರುವುದಿಲ್ಲ. ನಿನಗೆ ಸುವಾರ್ತೆ ಉಚಿತಾರ್ಥವಾಗಿ ಕೊಡುವ ವರವಾಗಿದೆ. ಅದನ್ನು ನಿನ್ನ ಫ್ರೆಂಡ್ಸ್ನವರಿಗೆ, ನಿನ್ನ ಅಕ್ಕಪಕ್ಕದವರಿಗೆ, ಮನೆಯವರಿಗೆ ಹಂಚಿಕೊಳ್ಳಬಹುದಾಗಿತ್ತು. ಆದರೆ ನೀನು ಅದೇನನ್ನೂ ಮಾಡಲಿಲ್ಲ. ಈಗ ನೀನು ಕೂಗಿ ಪ್ರಯೋಜನವಿಲ್ಲ. ನೀನು ಪರಲೋಕಕ್ಕೆ ಹೋಗದಿರಲು ಇದುವೇ ನಿಜವಾದ ಕಾರಣ. ಹೌದು, ನನ್ನಿಂದ ತಪ್ಪಾಯಿತು. ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ. ಯೇಸು ಸ್ವಾಮಿ ಬಗ್ಗೆ ನಿಮ್ಮ ನೆರೆಹೊರೆಯವರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ತಿಳಿಸಿ. ನನ್ನ ಪರಿಸ್ಥಿತಿ ನಿಮಗೆ ಬರದಿರಲಿ, ನನ್ನ ಪರಿಸ್ಥಿತಿ ನಿಮಗೆ ಬರದಿರಲಿ.